ಕರ್ನಾಟಕ ಸರ್ಕಾರದವರು ಒಂದು ದೊಡ್ಡ ಸಮಾರಂಭವನ್ನು ಮಾಡಿದ್ರು. ಇದು ಅರಮನೆ ಮೈದಾನದಲ್ಲಿ ಸಾರ್ಥಕ ಸುವರ್ಣ ಅಂತ ಹೌದು ಒಂದು ಸಮಾರಂಭ ನಡೀತು. ಕನ್ನಡದ ಎಲ್ಲ ಚಲನಚಿತ್ರರಂಗದ ಎಲ್ಲ ದಿಗ್ಗಜರು ಅವತ್ತು ಆ ಸಮಾರಂಭದಲ್ಲಿ ಇದ್ರು. ಎಲ್ಲ ನಟ ನಟಿಯರು, ಕಲಾವಿದರು, ತಂತ್ರಜ್ಞರು. ಇವಾಗ ಈ ಪುಸ್ತಕ ಬರೆಯೋದಕ್ಕೆ ನಿಮ್ಗೆ ಪ್ರೇರಣೆ ಏನಿತ್ತು? ನಾನು ತಾವು ಹೇಳಿದ್ರೆ ನಾನು ಈ ಪದಬಂಧದಲ್ಲಿ ಸಿದ್ಧಾಸ್ತ ಅಂತ ನಾನು ಸುಮಾರು ಒಂದು 25-30 ವರ್ಷಗಳಿಂದ ಈ ಪದಬಂಧಗಳನ್ನು ರಚನೆ ಮಾಡ್ತಾ ಇದ್ದೇನೆ. ಸುಮಾರು ಒಂದು 4,000 ಚಲನಚಿತ್ರಕ್ಕೆ ಕುರಿತಂತ ಚಲನಚಿತ್ರ ಸಂಬಂಧ ಪದಬಂಧಗಳನ್ನು ರಚನೆ ಮಾಡಿದ್ದೀನಿ. ಈ ಪದಬಂಧ ಬರೀಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಸಾಮಗ್ರಿ ಬೇಕಾಗುತ್ತೆ. ಈ ಸಾಮಗ್ರಿ ಬೇಕಾದಾಗ ನಾನು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕ್ರೋಢೀಕರಿಸ್ಕೊಳ್ತಾ ಹೋದೆ, ಸಂಗ್ರಹ ಮಾಡ್ತಾ ಹೋದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತುಂಬಾ ಹೆಚ್ಚು ಸಾಮಗ್ರಿ ಮಾಹಿತಿ ನನ್ನಲ್ಲಿ ಇತ್ತು. ಇದು ಮಾಹಿತಿ ಎಲ್ಲ ಇಟ್ಕೊಂಡು ಎಲ್ಲ ಇಷ್ಟೊಂದು ಮಾಹಿತಿ ಇದ್ಮೇಲೆ ಯಾಕೊಂದು ಪುಸ್ತಕ ಅಣ್ಣವ್ರ ಬಗ್ಗೆ ಒಂದು ಪುಸ್ತಕ ಬರೀಬಾರ್ದು ಅಂತ ನನ್ನಲ್ಲೊಂದು ಕೊರಿತಾ ಇತ್ತು. ಈ ರಾಜ್ಕುಮಾರ್ ಅವರಿಗೆ 50 ವರ್ಷ ಚಲನಚಿತ್ರ ಆದ ಸಂದರ್ಭದಲ್ಲಿ ನಾನೇ ಒಂದು ಸಲಹೆಯನ್ನ ಸರ್ಕಾರದ ಮುಂದೆ ಇಟ್ಟೆ. ಇದೊಂದು ಹೇಗೂ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನನ್ನ ಹತ್ರ ಮಾಹಿತಿ ಇದೆ, ಒಂದು ಪುಸ್ತಕ ಬರ್ಕೊಡ್ತೀನಿ, ಇದನ್ನ ಪ್ರಕಟಿಸಿ ಅಂತೇಳಿ ಕೇಳಿದೆ. ಅದು ಸರ್ಕಾರದವರು ಆಯ್ತು ಅಂತ ಹೇಳಿದ್ರು. ಆ ಸಮಾರಂಭ ದಿನ ನಿಶ್ಚಿತ ಆಗಿರ್ಲಿಲ್ಲ. ಕೊನೆಗೆ ಅದೊಂದು ಇದ್ದಕ್ಕಿದ್ದಾಗ ಒಂದು ನಿಗದಿ ಆಯ್ತು. ಒಂದು ಸುಮಾರು ಒಂದು 12-13 ದಿವಸ ನನಗೆ ವೇಳೆ ಕೊಟ್ಟು ಈ ಪುಸ್ತಕ ಬರೆದ್ ಬಿಡಿ ಅಂತಂದ್ರು. ರಾತ್ರಿ ಹಗಲು ಅಂದ್ರೆ ಹಾಗಾಗಿ ಅದು ಬಹುಶಃ ಬರೀಬೇಕು ಅನ್ಕೊಂಡ್ ಬರ್ದಿದ್ರೆ ಅದಿನ್ನೂ ಬಹಳ ದಿವಸ ಕೊಂಡ್ಕೊಂಡು ನಡೀತಾ ಇತ್ತೇನೋ. ಅದಕ್ಕೊಂದು ಟೈಮ್ ಲಿಮಿಟ್ ಕೊಟ್ಟಿದ್ರಿಂದ, ಡೆಡ್ಲೈನ್ ಇದ್ದಿದ್ರಿಂದ ಈ ದಿವಸದಲ್ಲಿ ನೀವು ಬರೀಬೇಕು ಅಂತೇಳಿ ಅದೊಂದು ಪುಸ್ತಕ ಆಯ್ತು. ಈ ಪುಸ್ತಕ ಡಾಕ್ಟರ್ ರಾಜ್ ಬಗ್ಗೆ ಬರೀತಿದ್ದೀರಿ ಅಂತ ಗೊತ್ತಾದಾಗ ಪ್ರತಿಕ್ರಿಯೆ ಏನಿತ್ತು? ನನಗೆ ಬಹಳ ತುಂಬಾ ಸಂಭ್ರಮ ಇತ್ತು. ಒಂದು ಮೇರು ನಟ, ಇಡೀ ಪ್ರಪಂಚದಲ್ಲೇ ಒಂದು ಗುರುತಿಸಿಕೊಂಡಿರುವಂತ ಒಬ್ಬ ನಟರವರು, ಕಲಾವಿದರು, ದೊಡ್ಡ ಕಲಾವಿದರು. ನಾನು ಎಲ್ಲೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಪುಸ್ತಕ ಬರೀತೀನಿ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ನನ್ನ ಮಾಹಿತಿ ನನ್ನ ಹತ್ರ ಇತ್ತು, ಅದೊಂದು ಸಂಭ್ರಮ ನನ್ನಲ್ಲಿತ್ತು. ಆ ಸಂಭ್ರಮದಲ್ಲೇ ನಾನು ಪುಸ್ತಕ ಬರೆದೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಪುಸ್ತಕ ಬರೆಯೋದಕ್ಕೆ ಮುಂಚೆ ನಾನು ರಾಜ್ಕುಮಾರ್ ಅವ್ರನ್ನ ಪುಸ್ತಕ ಬರೆಯೋದಕ್ಕೆ ಅಂತ ನಾನು ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ. ಅವ್ರಿಗೆ ಅಂದ್ರೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಸರ್ಕಾರದವರು ಹೋಗಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಕೇಳಿದ್ರು, ಈ ತರ ಸಮಾರಂಭದಲ್ಲಿ ಒಂದು ಪುಸ್ತಕ ಮಾಡ್ತಾ ಇದ್ದೀವಿ, ಮಾಡ್ಬೋದಾ ಅಂತೇಳಿ. ಸರ್ಕಾರ ಮಾಡ್ತಾ ಇದೆ ಅಂದ್ರೆ ನನ್ನ ಅಭ್ಯಂತರ ಏನಿಲ್ಲ. ಯಾಕಂದ್ರೆ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ವಿವಾದ ರಹಿತವಾಗಿರುತ್ತೆ. ಅದು ವಿವಾದಗಳು ಇಲ್ಲದೆ ಇರುವಂತ ಒಂದು ಪುಸ್ತಕ ಆಗಿರುತ್ತೆ ಅಂತ ಅವ್ರಿಗೂ ಒಂದು ಆತರ ಅನ್ಸಿತ್ತು. ಅದೊಂದು ಪುಸ್ತಕ ನೀವು ಬರೀ ಒಂದು ರಾಜ್ಕುಮಾರ್ ಬಗ್ಗೆ ಸ್ಥೂಲ ಪರಿಚಯ ಮಾಡ್ಕೊಳ್ಳೋದು, ಒಂದು ಪುಸ್ತಕ ತರೋದಾದ್ರೆ ನೀವು ತನ್ನಿ ಅಂತ ಹೇಳಿದ್ರು. ಅವರು ಹೀಗೆ ಪ್ರಹ್ಲಾದ್ ಬರೀತಾ ಇದ್ದಾರೆ ಅಂತಾನು ನಮ್ಮ ಅಧಿಕಾರಿಗಳು ಹೋಗಿ ಹೇಳಿದ್ರು ಪಾರ್ವತಮ್ಮ ಅವ್ರಿಗೆ. ಅವರು ಬಹಳ ಸಂತೋಷದಿಂದಾನೆ ಒಪ್ಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಾಗ ನನ್ನದಿದ್ದಂತ ಮಾಹಿತಿಗಳನ್ನೆಲ್ಲ ಇಟ್ಕೊಂಡು ನಾನು ಪುಸ್ತಕ ಬರೋದನ್ನೇ ಹೊರತು ಅದಕ್ಕಾಗಿ ವಿಶೇಷವಾದಂತ ಸಂದರ್ಶನಗಳನ್ನು ಮಾಡೋದು, ಅವ್ರನ್ನ ಕೇಳೋದು, ಇದೆಲ್ಲ ಮಾಡಿಲ್ಲ. ಆ ನಂತರ ಅವ್ರು ನನ್ನ ಮನೆಗೆ ಕರೆಸಿದ್ರು. ಪುಸ್ತಕ ನೋಡಿದ ನಂತರ, ಇದು ಜುಲೈಯಲ್ಲಿ ಪುಸ್ತಕ ಬಿಡುಗಡೆ ಆಯ್ತು. ಆಗಸ್ಟ್ 10ನೇ ತಾರೀಕು ನನ್ನನ್ನ ಶ್ರೀಮತಿ ಪಾರ್ವತಮ್ಮ ಅವರು ಒಂದ್ ದಿವಸ ಫೋನ್ ಮಾಡಿ, ಈ ತರ ಅಣ್ಣವ್ರು ಮಾತಾಡ್ಬೇಕು ಅಂತಿದ್ದಾರೆ, ಒಂದ್ ದಿವಸ ಮನೆಗೆ ಬನ್ನಿ ಅಂತ ಕರೆದ್ರು. ನಾನು, ನನ್ನ ಕುಟುಂಬ, ನನ್ನ ಪತ್ನಿ ಮಲ್ಲಿಕಾ, ನನ್ನ ಮಕ್ಕಳು ಭಾರ್ಗವ, ಗೌತಮ ಎಲ್ಲ ಒಟ್ಟಿಗೆ ಅವತ್ತು ಶ್ರಾವಣ ಮಾಸ, ಒಂದು ನಾಗರ ಪಂಚಮಿ, ಸಣ್ಣ ಮಳೆ ಹನಿ ಬೀಳ್ತಾ ಇತ್ತು ಅಂತ ಒಂದು ಆಹ್ಲಾದಕರ ವಾತಾವರಣ. ಆಗ ಅವ್ರ ಮನೆಗೆ ಹೋದ್ವಿ. ಅದು ಎಷ್ಟು ಅನ್ಯೋನ್ಯತೆ, ಆತ್ಮೀಯತೆ, ಅದು ಎಷ್ಟೋ ವರ್ಷಗಳು ನನಗವ್ರಿಗೂ ಪರಿಚಯ ಇದೆಯೇನೋ ಅನ್ನೋ ತರ. ಮೊದಲು ಶ್ರೀಮತಿ ಪಾರ್ವತಮ್ಮ ಅವರು ಒಂದು ಅರ್ಧ ಗಂಟೆ 20 ನಿಮಿಷ ನಿಂತು ಕೂತ್ಕೊಂಡು ಮಾತಾಡ್ತಿದ್ರು. ಆ ನಂತರ ರಾಜ್ಕುಮಾರ್ ಅವರು ಬಂದ್ರು. ತುಂಬಾ ಆ ಪುಸ್ತಕ ನೋಡಿ ತುಂಬಾ ಸಂತೋಷ ಪಟ್ರು. ತುಂಬಾ ಚೆನ್ನಾಗಿ ಅಷ್ಟೊತ್ತಿಗೆ ಅವರ ಪುಸ್ತಕ ಓದಿದ್ರು. ಕೆಲವು ಭಾಗಗಳನ್ನು ನನ್ನ ಹತ್ರ ಓದಿಸಿದ್ರು. ಅದರಲ್ಲಿ ನನ್ನ ಪುಸ್ತಕ ಒಂದು ಪ್ರಕರಣದ ಜೊತೆನಲ್ಲಿ ಅದು ಮುಕ್ತಾಯ ಆಗುತ್ತೆ. ಅದೇನಂದ್ರೆ, ರಾಜ್ಕುಮಾರ್ ಅವ್ರಿಗೆ ಒಂದು 12 ವರ್ಷ ಆಗಿರುತ್ತೆ. 12 ವರ್ಷ ಆಗಿದ್ದಾಗ ಒಂದು ಕನಸು ಕಾಣ್ತಾರೆ ಅವರು. ಆ ಕನಸಲ್ಲಿ ಒಬ್ಬ ಶ್ರೀಮನ್ ನಾರಾಯಣ ಬಂದು ಮುಂದೆ ನಿಂತ್ಕೊಂಡು ಒಂದು ಮಣಿ ಖಚಿತವಾದ ಮಾಲೆ ತೋರಿಸಿ, ಮಗು ನಿನ್ಗೆ ಇದು ಬೇಕಾ ಅಂತ ಕೇಳ್ತಾನೆ. ನನಗೆ ಬೇಕು ಅಂತ ಹೇಳಿದಾಗ, ಬಾ ನಿನ್ಗೆ ಕೊಡ್ತೀನಿ ಅಂತೇಳಿ ತುಂಬಾ ಧಾವಂತವಾಗಿ ಹೋಗೋದಕ್ಕೆ ಆರಂಭ ಮಾಡ್ತಾನೆ. ರಾಜ್ಕುಮಾರ್ ಅವರು ಹಿಂದೆ ಹೋಗ್ತಾರೆ. ವೈಕುಂಠದ ಬಾಗಿಲವರೆಗೂ ಹೋಗಿ ಅಲ್ಲಿ ವಿಷ್ಣು ಅಂತರ್ಧಾನ ಆಗ್ಬಿಡ್ತಾನೆ. ನಾನು ಇಲ್ಲಿವರೆಗೂ ಬಂದೆ, ವಿಷ್ಣು ನೋಡಕ್ಕಾಗ್ಲಿಲ್ವ ಅಂತ ಅವನು ಪರಿತಪಿಸ್ತಾರೆ ರಾಜ್ಕುಮಾರ್ ಅವರು. ಅಷ್ಟೊತ್ತಿಗೆ ಜೈ ವಿಜಯರು ಬಂದು, ಬಾ ನಿನ್ನನ್ನು ಕರೀತಾ ಇದ್ದಾರೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರಿಗೆಲ್ಲ ಬೇಗ ಇದು ವೈಕುಂಠದ ಇದರಲ್ಲಿ ವೈಭವದ ಮಧ್ಯೆ ಶ್ರೀಮನ್ ನಾರಾಯಣನ ಮನದಣಿಯನ್ನು ನೋಡ್ತಾರೆ. ಆ ಕನಸಲ್ಲಿ ಮುಗಿಯುತ್ತೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ಅವರು ತಮ್ಮ ತಂದೆ ಪುಟ್ಟಸ್ವಾಮಯ್ಯನವ್ರಿಗೆ, ಸಿಂಗಾನೂರು ಪುಟ್ಟಸ್ವಾಮಯ್ಯನವ್ರಿಗೆ ಹೇಳ್ತಾರೆ, ಅಪ್ಪ ನನಗಿಂಥದ್ದೊಂದು ಕನಸು ಕಂಡೆ ನಾನು ಅಂತ. ಅವರು ತುಂಬಾ ಸಂತೋಷ ಪಡ್ತಾರೆ ಪುಟ್ಟಸ್ವಾಮಯ್ಯನವ್ರು. ಪಟ್ಟು ಆ ಮಗು ರಾಜ್ಕುಮಾರ್ ತಲೆಯನ್ನು ಒರೆಸಿ, ಮಗು ನೀನು ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ, ಮುಂದೆ ನೀನು ಬಹಳ ತುಂಬಾ ಪ್ರಖ್ಯಾತವಾದ ವ್ಯಕ್ತಿ ಆಗ್ತೀಯ, ನೀನು ಒಂದು ಅದೃಷ್ಟ ನಿನ್ನ ಬಾಗಿಲು ತೆಗೆದಿದೆ ಅಂತ ಹೇಳ್ತಾರೆ. ಅದು ಅಂತ ಆಗುತ್ತೆ. ಅದನ್ನು ಓದೋದಕ್ಕೆ ಹೇಳಿದ್ರು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅದನ್ನು ಓದಿದೆ.
ಅದನ್ನ ಓದಿದಾಗ ಅವ್ರು ಎಷ್ಟು ಮತ್ತೆ ಅವರು ಹಿಂದಿನ ದಿವಸ ರಾತ್ರಿ ಆ ಕನಸು ನಾನು ಮತ್ತೆ ನೋಡಿದ್ನೇನೋ ಅನ್ನೋಷ್ಟು ಅವರು ಅದರಲ್ಲಿ ತಲ್ಲೀನರಾದ್ರು. ಮತ್ತೆ ಅದನ್ನ ಇನ್ನೊಂದ್ಸರಿ ಅದನ್ನ ರಿಪೀಟ್ ಮಾಡಿದ್ರು. ಹೀಗೆ ತುಂಬಾ ಶ್ವೇತ ವಸ್ತ್ರದಲ್ಲಿ ಬಿಳಿ ಬಟ್ಟೆ ಹಾಕೊಂಡಿದ್ದ, ನನ್ಗೀಗ ಕಣ್ಮುಂದೆ ನೋಡ್ದಾಗಿದೆ ಆ ವಿಷ್ಣುವನ್ನ ಅಂತೇಳಿ. ಮತ್ತೆ ಎಷ್ಟನೇ ವಯಸ್ಸಿಗೆ ಅದನ್ನ ಕಂಡಿದ್ದ ಕನಸು ಕಂಡಿದ್ದ? 12 ವರ್ಷ ಆಗಿದೆ. ಇನ್ನು ಅವ್ರ ತಂದೆಯವರು ಇರ್ತಾರೆ. 12 ವರ್ಷ. ಹೀಗಿಂತ ಬಹಳಷ್ಟು ಸನ್ನಿವೇಶಗಳನ್ನ ಅವರು ಅದನ್ನ ನೆನಪಿಸ್ಕೊಂಡ್ರು. ನೀವು ಇದ್ರಲ್ಲಿ ಎಲ್ಲಿಂದ ಈ ಮಾಹಿತಿಗಳನ್ನ ಸಂಗ್ರಹಿಸಿದ್ರಿ? ಈ ಮಾಹಿತಿಗಳು ಆ 20-25 ವರ್ಷದಲ್ಲಿ ಅವರು ಪತ್ರಿಕೆಗಳಿಗೆ ಕೊಟ್ಟಂತ ಸಂದರ್ಶನಗಳು, ಆಮೇಲೆ ಬೇರೆ ಬೇರೆ ಮಾಡಿದಂತ ಭಾಷಣಗಳು, ಅವ್ರು ಬೇರೆ ಬೇರೆ ಸಮಾರಂಭಗಳಲ್ಲಿ ಎಲ್ಲ ನಾನು ಪತ್ರಿಕಾ ತುಣುಕುಗಳನ್ನ ಸಾಧ್ಯ ಆದಷ್ಟು ಈ ವಿಡಿಯೋ ಬಂದ್ಮೇಲೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಏನಂದ್ರು ಅವರು? ಅದೇ ಅದನ್ನ ಹೇಳಿ ಬಹಳ ತುಂಬಾ ಸಂತೋಷ ಪಟ್ರು. ಆಮೇಲೆ ಬಹಳಷ್ಟು ವಿಷಯಗಳು ಬಂತು, ಪುಸ್ತಕದ ಬಗ್ಗೆ ಚರ್ಚೆ ಆಯ್ತು. ನಾನು ಇದರಲ್ಲಿ ಸಾಮಾನ್ಯವಾಗಿ 16 ಭಾಗಗಳನ್ನಾಗಿ ಮಾಡಿದ್ದೀನಿ ಈ ಪುಸ್ತಕದಲ್ಲಿ. ಇದರಲ್ಲಿ ಮೊದಲನೇ ಭಾಗ ಪ್ರವೇಶ ಅಂತೇಳಿ, ಇದು ಭಾರತ ಮತ್ತು ಕರ್ನಾಟಕದ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹೇಗೆ ನಮ್ಮ ಚಿತ್ರೋದ್ಯಮ ಹೇಗೆ ಬೆಳೀತು, ಮೊದಲನೇ ಚಿತ್ರ ಯಾವುದು ಅಂತ ಹೇಳ್ಕೊಂಡು. ಎರಡನೇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಮುತ್ತುರಾಜು ಆಗಿ ಅವ್ರ ಬಾಲ್ಯ ಮತ್ತೆ ಅವ್ರು ಹೇಗೆ ಚಿತ್ರರಂಗ ಪ್ರವೇಶ ಮಾಡಿದ್ರು ಅನ್ನೋದಾಗಿ ಇಟ್ಕೊಂಡು, ಉಳಿದ 7 ಭಾಗಗಳನ್ನ ಅವರು ಪೌರಾಣಿಕ ಚಿತ್ರಗಳು, ಭಕ್ತಿ ಪ್ರಧಾನ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ನಂತರ ಕಾದಂಬರಿ ಆಧಾರಿತ ಚಿತ್ರಗಳು, ಸಾಮಾಜಿಕ ಚಿತ್ರಗಳು, ಪತ್ತೇದಾರಿ ಚಿತ್ರಗಳು, ಹೀಗೆ ವಿಂಗಡಿಸ್ಕೊಂಡು ಹೋಗಿದ್ದೀನಿ. ವಿಂಗಡಿಸ್ಕೊಂಡು ಒಂದೊಂದು ಸಿನಿಮಾಗಳಲ್ಲಿ ಎಷ್ಟೆಷ್ಟು ಅಂತ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ, ಯಾರ ನಟಿಯರ ಜೊತೆ ಅಭಿನಯಿಸಿದ್ದಾರೆ, ಅದನ್ನು ಯಾರು ನಿರ್ದೇಶನ ಮಾಡಿದ್ರು, ಯಾರು ಅದಕ್ಕೆ ಸಂಗೀತ ಕೊಟ್ಟರು ಅನ್ನೋದನ್ನ ಹೇಳ್ಕೊಂಡು ಹೋಗಿದ್ದೀನಿ. ಅರ್ಧ ಭಾಗ. ಇನ್ನು ಉಳಿದ ಅರ್ಧ ಭಾಗ ಅವರು ಸಾಮಾಜಿಕವಾಗಿ ಮತ್ತು ಗಾಯನ ಕ್ಷೇತ್ರಕ್ಕೆ ಅವ್ರು ಕೊಟ್ಟಂತ ಕೊಡುಗೆ, ಅವರು ಗಾಯಕರಾಗಿ ಅವ್ರು ಕೊಟ್ಟಂತ ಕೊಡುಗೆ, ಮತ್ತು ಅವರು ಕಲಾವಿದರಾಗಿ ಸಹ ನಟಿಯರು, ಸಹ ನಟರು, ತಂತ್ರಜ್ಞರ ಜೊತೆ ಅವರು ಬಾಂಧವ್ಯ ಅದಾದ ನಂತರ ಈಗ 1962ರಲ್ಲಿ ಬರ ಬರುತ್ತೆ. ಮೊದಲನೇ ಸಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಜನತೆಗೆ ಸ್ಪಂದಿಸಿ ಅವತ್ತು ಅವರು ಹೋರಾಟಕ್ಕೆ ಇಳಿತಾರೆ. ಬೀದಿಗೆ ಬಂದು ಜನನ ಸಹಾಯ ಮಾಡಿ ಅಂತ ಕೇಳ್ತಾರೆ. ಅವರ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಮಾಡಿದಂತ ಮೊದಲನೇ ಹೋರಾಟ ಆಗಿರ್ತಾರೆ. ಅದಕ್ಕೆ ಪ್ರಜಾವಾಣಿ ಕಲ್ಯಾಣವರು ಸಹ ಅದಕ್ಕೆ ಅವರು ಕೈ ಚಾಚಿ ಅವರೆಲ್ಲ ಕಡೆ ಅದನ್ನ ಸಪೋರ್ಟ್ ಮಾಡ್ತಾರೆ. ಎಲ್ಲ ಕಲಾವಿದರು ಊರೂರು ಹೋಗ್ತಾರೆ. ಎಷ್ಟು ಆ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ, ಎಷ್ಟೋ ಜನಗಳಲ್ಲಿ ಮನೆಗಳಲ್ಲಿ ಊಟ ಇಲ್ಲದೆ ಇದ್ರು ಹೆಂಗಸರು ತಮ್ಮ ಸರ ಬಳೆ ಇದನ್ನೆಲ್ಲ ತೆಗೆದು ರಾಜ್ಕುಮಾರ್ ಬಂದ್ರು ಅಂತ ಹೇಳಿ ಕೊಡುಗೆ ಕೊಡ್ತಾರೆ. ಅದನ್ನೆಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಸಂಗ್ರಹ ಮಾಡಿ ಅದನ್ನ ಸರ್ಕಾರಕ್ಕೂ ಅವರು ಒಪ್ಪಿಸ್ತಾರೆ. ಆ ನಂತರ ಅವರು ಈ ಕನ್ನಡ ಭಾಷೆ, ನಾಡು ನುಡಿಗೆ ಯಾವತ್ತು ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೆ ಅನ್ಸುತ್ತೆ, ಅವತ್ತೆಲ್ಲ ಅವರು ಹೋರಾಟಕ್ಕೆ ಇಳಿತಾರೆ. ಗೋಕಾಕ್ ಚಳವಳಿ ಆಗ್ಬೋದು, ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಗವನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಸಂಭ್ರಮೋತ್ಸಾಹ, ಅವ್ರು ಭಾಗವಹಿಸಿದಂತ ಸಭೆ ಸಮಾರಂಭಗಳು, ಅದು ಅವ್ರ ಚಿತ್ರಗಳೇ 100ನೇ ದಿನದ 25ನೇ ವಾರದ ಸಮಾರಂಭಗಳಾಗಿರ್ಬೋದು, ಅಥವಾ ಬೇರೆ ಸಮಾರಂಭಗಳಲ್ಲಿ ಅವ್ರು ಪಾಲ್ಗೊಂಡಿರ್ಬೋದು. ಒಂದು ವಿಶೇಷ ನೀವು ಗಮನಿಸಬೇಕು, ಈ ಕರ್ನಾಟಕದಲ್ಲಿ ಉದ್ಘಾಟನೆ ಆಗಿರುವಂತ ಎಲ್ಲ ಚಿತ್ರಮಂದಿರಗಳು ಮೊದಲನೇ ಚಿತ್ರನ ರಾಜ್ಕುಮಾರ್ ಅಭಿನಯಿಸಿರೋ ಚಿತ್ರವನ್ನು ಇಟ್ಕೊಂಡೇ ಆರಂಭ ಮಾಡಿದ್ದಾರೆ. ಈಗಲೂ ಹಾಗೆ ಆಗ್ತದೆ. ಈಗಲೇ ಯಾವ್ದಾದ್ರು ನೀವು ಒಂದು ಸಿನಿಮಾ ಮಂದಿರ ಆರಂಭ ಆಯ್ತು ಅಂತಂದ್ರೆ, ಉದ್ಘಾಟನೆ ಆಯ್ತು ಅಂದ್ರೆ ಅದು ಫಸ್ಟ್ ಶೋ ಅದು ರಾಜ್ಕುಮಾರ್ ಅವರು ಅಭಿನಯಿಸಿರೋದು ಒಂದು ಸಿನಿಮಾ ಹಾಕಿರ್ತಾರೆ. ಅಂತದನ್ನೆಲ್ಲ ಇದನ್ನ ಬರೆದಿದ್ದೀನಿ. ಆಮೇಲೆ ಅವರ ಒಡನಾಟ, ಅವರ ಗೆಳೆಯರು, ಅವರ ಆತ್ಮೀಯ ಗೆಳೆಯರು ರಾಮಸ್ವಾಮಿ ಅಂತ ಹೇಳಿ ತಿಪ್ಟೂರಲ್ಲಿದ್ದಾರೆ. ಅವ್ರ ಜೊತೆ ನಾವು ಇವತ್ತು ಬೆಳಿಗ್ಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ್ದೀವಿ. ಅವ್ರ ಬಗ್ಗೆ ಸಹ ಒಂದಷ್ಟು ನಾನು ಮಾಹಿತಿ ಸಂಗ್ರಹಿಸಿದ್ದೀನಿ. ಆಮೇಲೆ ಇವರೆಲ್ಲರೂ ಈ ಪುಸ್ತಕ ಓದಿ ರಾಮಸ್ವಾಮಿ ಅವರು ಒಂದು ಪತ್ರ ಬರೆದಿದ್ದಾರೆ ನನಗೆ. ಆಮೇಲೆ ನಮ್ಮ ನಾಡಿನ ನೆಚ್ಚಿನ ಕವಿ ನಿಸಾರ್ ಅಹಮದ್ ಅವರು ಇದಕ್ಕೆ ಒಂದು ಮುನ್ನುಡಿ ಬರೆದಿದ್ದಾರೆ. ಅವರು ರಾಜ್ಕುಮಾರ್ ಅವರ ಒಡನಾಡಿ, ಅವರು ಬಹಳ ಸಂಪರ್ಕ ಇಟ್ಕೊಂಡಿದ್ದಂತ ಕವಿ ಅವರು ಸಹ ಇದಕ್ಕೆ ಒಂದು ಮುನ್ನುಡಿ ಬರೆದು ಈ ಪುಸ್ತಕದ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಒಂದ್ ನಿಮಿಷ ವೀಕ್ಷಕರೇ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಚಂದ್ರಶೇಖರ್ ಪಾಟೀಲ್, ಚಂಪಾ ಅಂತಲೇ ಖ್ಯಾತರಾಗಿರೋ ಚಂದ್ರಶೇಖರ್ ಪಾಟೀಲ್ ಅವರಿದ್ದಾರೆ. ಇವರು ಗೋಕಾಕ್ ಚಳವಳಿ ಸಮಯದಲ್ಲಿ ಡಾಕ್ಟರ್ ರಾಜ್ ಜೊತೆಯಲ್ಲಿ ತುಂಬಾ ಹತ್ತಿರದ ಸಂಪರ್ಕದಲ್ಲಿದ್ದವರು, ಅವರ ಅತ್ಯಂತ ಸಾಮೀಪ್ಯವನ್ನು ಅನುಭವಿಸಿದವರು. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಜಿ ಕನ್ನಡ ವಾಹಿನಿಯ ನೇರ ಪ್ರಸಾರಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನೀವು ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲಿ ಗೋಕಾಕ್ ಚಳವಳಿ ಸಮಯದಲ್ಲಿ ತುಂಬಾ ಹತ್ತಿರದಲ್ಲಿ ಅವರನ್ನು ನೋಡಿದವರು. ಹೌದು. ನಿಮ್ಮ ಆ ಸಮಯದ ಆ ಗಳಿಗೆಗಳನ್ನ ನೀವು ಸ್ಮರಿಸ್ಕೊಳ್ಳೋಕೆ, ಅವರ ಕನ್ನಡದ ಬಗೆಗಿನ ಡಾಕ್ಟರ್ ರಾಜ್ ಅವರ ಕಳಕಳಿ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಹೇಳಿ ಸರ್. ರಾಜ್ಕುಮಾರ್ ಅವರು ಮತ್ತು ನನ್ನ ಸಂಪರ್ಕ ಬಂದಿದ್ದೆ ಗೋಕಾಕ್ ಚಳವಳಿ ಸಂದರ್ಭದೊಳಗೆ. ಹೌದು. ಆ ನಂಟು ಕೊನೆ ತನಕ ಉಳಿಸ್ಕೊಂಡ್ರು ಅವರು. ನನ್ನ ಬಗ್ಗೆ ಬಹಳ ಪ್ರೀತಿ ಮತ್ತು ಆತ್ಮೀಯತೆಯನ್ನ ಎಲ್ಲ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದ್ರು.
ಇವತ್ತು ಎಷ್ಟು ಸಾಂಕೇತಿಕವಾದ ಜನ ನೋಡ್ರಿ. ಇವತ್ತು ಏಪ್ರಿಲ್ 24 ರಾಜ್ಕುಮಾರ್ ಅವರು ಹುಟ್ಟಿದ ದಿವಸ. ಹುಟ್ಟಿದ ದಿನ. ಅವರು ತೀರ್ಕೊಂಡ ದಿನಾಂಕ ಏಪ್ರಿಲ್ 12. ಹೌದು. 12ನೇ ತಾರೀಕಿಗೆ ಹುಟ್ಟಿದ್ದು, 20ನೇ ತಾರೀಕಿಗೆ ತೀರ್ಕೊಂಡಿದ್ದು. ಅಂದ್ರೆ ಇಲ್ಲ, 12ನೇ ತಾರೀಕು ತೀರ್ಕೊಂಡಿದ್ದು, 20ನೇ ತಾರೀಕು ಹುಟ್ಟಿದ್ದು ಅಂತ ಅಂದಾಗ ತೀರ್ಕೊಂಡವರು ಮತ್ತೆ ಹುಟ್ಟುತ್ತಾರೆ ಅಂತ ಅರ್ಥ. ಹೌದು. ನಮ್ಮ ಯೋಗ ಗುರುಗಳು ಹೇಳ್ತಾ ಇದ್ರಲ್ಲ, ರಾಜ್ಕುಮಾರ್ ಅವರು ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋದು ಈ ಅರ್ಥದೊಳಗನೆ. ಆಮೇಲೆ ನಮ್ಮ ರಾಜಣ್ಣ ನೇತ್ರದಾನ ಶ್ರೇಷ್ಠ ದಾನ ಅಂತ ಹೇಳಿ ಅವರ ಉಳಿದ ದೇಹ ಮಣ್ಣುಗೂಡಿದ್ರು ಸಹಿತ ಅವರ ಕಣ್ಣು ಇವತ್ತು ಈ ಜಗತ್ತನ್ನು ನೋಡ್ತಾ ಇದೆ. ಅವ್ರ ಕಣ್ಣು ಜೀವಂತದಾವು. ಇವು ಬಹಳ ಸಾಂಕೇತಿಕ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಗೋಕಾಕ್ ಚಳವಳಿ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿದ್ದು ಕನ್ನಡದ ಸ್ವಾಭಿಮಾನದ ಶಕ್ತಿಯನ್ನ, ಕರ್ನಾಟಕ ಸ್ವಾಭಿಮಾನದ ಶಕ್ತಿಯನ್ನ. ಅದನ್ನು ನೆನೆಸ್ಕೊಂಡೆ ನಾವು ಇವತ್ತಿನ ದಿವಸ ಸಾಯಂಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗೆ ಕರ್ನಾಟಕ ಸ್ವಾಭಿಮಾನ ದಿನಾಚರಣೆಯನ್ನ ನಾವು ಹೊಂದ್ಕೊಂಡವಿ. ಮತ್ತು ರಾಜ್ಕುಮಾರ್ ಅವರ ಭಾವಚಿತ್ರದ ಅನಾವರಣವನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಾವು ಇಟ್ಟುಕೊಂಡವಿ. ಏನು ಕಾರಣ ಅಂತಂದ್ರೆ, ರಾಜ್ಕುಮಾರ್ ಅವರಿಗೆ ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ವಿ, ಗೋಕಾಕ್ ಚಳವಳಿ ಆದ್ಮೇಲೆ ಅಣ್ಣಾವರೇ ನೀವು ರಾಜಕೀಯಕ್ಕೆ ಬಂದ್ಬಿಡ್ಬೇಕು, ಕನ್ನಡಕ್ಕೆ ಒಂದು ಶಕ್ತಿಯನ್ನ ಸಂಕೇತವನ್ನು ಕೊಡಬೇಕು ಅಂತ ಅಂದಾಗ ಬೇರೆ ಬೇರೆ ಕಾರಣದಿಂದ ಅವರು ಒಲ್ಲೆ ಅಂದ್ರು. ರಾಜಕೀಯಕ್ಕೆ ಬಂದಿದ್ರೆ ಕರ್ನಾಟಕದ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಬರ್ತಿತ್ತು. ಮತ್ತೆ ಇವತ್ತು ಕನ್ನಡದ ಪರಿಸ್ಥಿತಿ ಏನಾಗಿದೆಲ್ಲ ಅದು ಇರ್ತಿರ್ಲಿಲ್ಲ. ಕನ್ನಡದ ದುರಂತದ ಪರಿಸ್ಥಿತಿ ನಾವು ಕಾಣಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವರವರ ವೈಯಕ್ತಿಕ ಆಯ್ಕೆಯ ಪ್ರಶ್ನೆ, ಒಂದು ಕ್ಷೇತ್ರದ ಲಾಭ ಇನ್ನೊಂದು ಕ್ಷೇತ್ರದ ನಷ್ಟ ಆಗುತ್ತೆ. ಅವ್ರ ರಾಜಕಾರಣಕ್ಕೆ ಬಂದಿದ್ರೆ ಚಿತ್ರರಂಗ ಅಲ್ಲಿಗೆ ಲಾಭ ಆಗ್ತಿತ್ತು, ಲಾಭ ಆಗ್ತಿತ್ತು, ಇಡೀ ಕರ್ನಾಟಕಕ್ಕೆ ಲಾಭ ಆಗ್ತಾ ಇತ್ತು. ಹೌದು. ಇವತ್ತಿಗೂ ನಮ್ಮ ಆಶಯ ಅದೇ. ಇವತ್ತಿಗೂ ನಮ್ಮ ರಾಷ್ಟ್ರೀಯ ಪಕ್ಷಗಳಿಂದ ಎಲ್ಲ ನಾವು ಭ್ರಮ ನಿರಸನಗೊಂಡ್ಬಿಟ್ಟಿದ್ದೇವೆ. ಅವರಿಂದ ನಮ್ಮ ಸ್ಥಳೀಯ ಸಮಸ್ಯೆಗಳು, ಪ್ರಾದೇಶಿಕ ಸಮಸ್ಯೆಗಳು ಬಗೆಹರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕಾವೇರಿ ಇರ್ಬೋದು, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಇರ್ಬೋದು, ಮಹಾಜನ ವರದಿ ಇರ್ಬೋದು, ಯಾವುದಕ್ಕೂ ಸಹಿತ ಈ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೌದು. ನಾವು ನಮ್ಮ ಒಂದು ಶಕ್ತಿ ನಮ್ಮ ಜೊತೆ ಇದ್ದಿದ್ರೆ ಬಹುಶಃ ಅದಕ್ಕೆ ಸಿಕ್ಬಹುದಾಗಿದ್ದ ಪ್ರತಿಕ್ರಿಯೆ ಬೇರೆನೇ ಇರ್ಬೋದು. ಹೌದು, ಬೇರೆನೇ ಇರ್ತಿತ್ತು. ಇವತ್ತಿಗೂ ಸಹಿತ ನಾವು ಈಗ ರಾಜ್ಕುಮಾರ್ ಅವರ ಕಣ್ಣುಗಳು ಇನ್ನೂ ಜೀವಂತ ಇರೋದ್ರಿಂದ, ಹೌದಲ್ರಿ? ಹೌದು. ರಾಜ್ಕುಮಾರ್ ಅವರ ಸ್ವಾಭಿಮಾನದ ಸಂಕೇತ ಆ ಜ್ಯೋತಿ ಇನ್ನೂ ಬೆಳಗ್ತಾ ಇದೆ. ನಿಮ್ಮ ಗೋಕಾಕ್ ಚಳವಳಿ ಜೊತೆ ಅವ್ರ ಜೊತೆಗಿದ್ದ ಕೆಲವು ಏನಾದ್ರು ಸ್ಮರಿಸುವಂತ ಕ್ಷಣಗಳು ನೆನಪುಗಳು ವೀಕ್ಷಕರು ಕೇಳ್ತಾ ಇದ್ದಾರೆ. ನಾವು ಧಾರವಾಡದ ಕರ್ನಾಟಕ ವಿದ್ಯಾರ್ಥಿ ಸಂಘದ ವೇದಿಕೆಯ ಮೇಲೆ ಕನ್ನಡ ಕ್ರಿಯಾ ಸಮಿತಿ ರಚನೆ ಮಾಡಿಕೊಂಡು ಎಲ್ಲಾ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಕುತ್ಕೊಂಡು ಗೋಕಾಕ್ ಚಳವಳಿ ಪ್ರಾರಂಭ ಮಾಡಿದ್ವಿ. ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ನಾವು ಕರೆಯನ್ನು ಕೊಟ್ವಿ, ಬರ್ರಿ ಅಂತ. ಯಾರೂ ಆಸ್ಥೆ ವಹಿಸಲಿಲ್ಲ. ಆದ್ರೆ ಚೆನ್ನೈದೊಳಗಿದ್ದಂತ ರಾಜ್ಕುಮಾರ್ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಹೇಳಿದ್ರು, ನಾನು ಗೋಕಾಕ್ ಚಳವಳಿಗೆ ಬರ್ತೇನೆ ಅಂತ. ಬಂದ್ಬಿಟ್ರು. ಅವ್ರು ಬಂದ ಮೇಲೆ ಇಡೀ ಗೋಕಾಕ್ ಚಳವಳಿಗೆ ಒಂದು ಹೊಸ ಆಯಾಮ ಬಂತು. ಸಮಾಜದ ಎಲ್ಲಾ ವರ್ಗದ ಜನ ಆ ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡು ಅದೊಂದು ಐತಿಹಾಸಿಕ ಜನಾಂದೋಲನ ಆಯಿತು. ಅದರ ಹಿಂದಿನ ದೊಡ್ಡ ಶಕ್ತಿ ಡಾಕ್ಟರ್ ರಾಜ್ಕುಮಾರ್. ಆ ಪ್ರಾರಂಭದ ಒಂದು ಹಂತದೊಳಗೆ ಮತ್ತು ಕೊನೆಯ ಒಂದು ಹಂತದೊಳಗೆ ನಾವೆಲ್ಲ ರಾಜ್ಕುಮಾರ್ ಅವ್ರನ್ನ ಮುಂದೆ ಮಾಡಿಕೊಂಡು ಇಡೀ ಕರ್ನಾಟಕವನ್ನು 2 ಬಾರಿ ಪ್ರದಕ್ಷಿಣೆ ಹಾಕಿದ್ವಿ. ಗೋಕಾಕ್ ಚಳವಳಿಗೆ ರಾಜ್ ಪ್ರವೇಶ ಆದ ನಂತರ ಅದರ ರಭಸನೆ ಬೇರೆ, ಸ್ವರೂಪ ಬದಲಾಗ್ಬಿಡ್ತು. ಹೋಯ್ತು. ಹೌದು. ಗುಂಡೂರಾಯರ ಮಾತುಕತೆಗೆ ಕರೆದ್ರು. ಆ ದೊಂಡು ಮೇಜಿನ ಮಾತುಕತೆಗಳಿಗೂ ಸಹಿತ ರಾಜ್ಕುಮಾರ್ ಅವರು ಪಾಲ್ಗೊಂಡಿದ್ರು. ಹೌದು. ಒಂದು ಹಂತದ ಗೋಕಾಕ್ ಚಳವಳಿಗೆ ಯಶಸ್ಸು ತಲುಪಿದ ಮೇಲೆ ನಾವು ಮತ್ತೊಂದು ಸುತ್ತು ಇಡೀ ಕರ್ನಾಟಕದ ಪ್ರದಕ್ಷಿಣೆ ನಾವು ಹಾಕಿದ್ವಿ. ಹೋದಲ್ಲೆಲ್ಲ ಲಕ್ಷಗಟ್ಟಲೆ ಜನ. ಯಾಕಂತಂದ್ರೆ ರಾಜ್ಕುಮಾರ್ ದೊಡ್ಡ ಕಲಾವಿದರು ಖರೆ, ಜೊತೆಗೆ ಇಡೀ ಕರ್ನಾಟಕದ ಒಂದು ಸಂಕೇತವಾಗಿ ಸ್ವಾಭಿಮಾನದ ಶಕ್ತಿಯಾಗಿ ಅವರು ನಿಂತಿದ್ದಾರೆ. ಹೌದು, ಕನ್ನಡದ ಇದಕ್ಕೋಸ್ಕರ ಕರೆ ಕೊಡ್ತಿದ್ದಾರೆ ಅನ್ನೋದು. ಅದನ್ನು ನಾವು ಎಂದು ಮರೆಯಲಿಕ್ಕೆ ಆಗೋದೇ ಇಲ್ಲ.
ಸತ್ತವರು ಹುಟ್ಟು ಬರ್ತಾರೆ ಮತ್ತೆ ಬರ್ತಾರೆ ಅನ್ನೋ ರಾಜ್ಕುಮಾರ್ ಮತ್ತೆ ಹುಟ್ಟಿ ಬರ್ಬೇಕಾ ಅನ್ನೋದೇ ನಮ್ಮೆಲ್ಲರ ಆಸೆ. ಅದು ದೈಹಿಕವಾಗಿ ಸಾಧ್ಯ ಆಗಲಿಕ್ಕಿಲ್ಲ, ಅದು ಸಾಂಕೇತಿಕವಾಗಿ ಮಾತ್ರ. ರಾಜ್ಕುಮಾರ್ ಅವರ ಬದ್ಧತೆ, ಕನ್ನಡದ ಕಳಕಳಿ, ಆ ಪ್ರೇಮ, ಆ ಸಹಜತೆ, ಪಾರದರ್ಶಕತೆ ಅವೆಲ್ಲ ಏನದಾವಲ್ಲ ನಮ್ಮ ಕಣ್ಣು ಮುಂದೆ ಒಂದು ಮಾದರಿ, ಒಂದು ಐಕಾನ್ ಅನುಸರಿಸೋ ಹಾಗಾಗ್ಬೇಕು. ಅದು ನಮಗೆ ಸ್ಫೂರ್ತಿಯಾಗಿ ಇಟ್ಕೊಂಡು ನಾವು ಕರ್ನಾಟಕದ ಬದುಕಿಗೆ ಹೊಸ ದಿಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ನಂಬಿದ ಕೆಲವರ ಪೈಕಿ ನಾನು ಒಬ್ಬ. ನನ್ನ ಅವರ ಆತ್ಮೀಯ ಸಂಬಂಧಗಳನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಸಹಿತ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾ ಇದ್ರು. ಅದು ನಮ್ಮ ಒಳಗನೆ ಉಳಿಯತಕ್ಕಂಥ ನಿರಂತರವಾದ ನೀಲಾಂಜನದ ಜ್ಯೋತಿ. ಅದು ಆ ಜ್ಯೋತಿ ಯಾವಾಗಲೂ ನಮಗೆ ಬೆಳಕು ಕೊಡ್ತಾ ಇದೆ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಸಂದರ್ಭ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದವರು ಚಂಪಾ ಅಂತ ಖ್ಯಾತರಾಗಿರುವ ಚಂದ್ರಶೇಖರ್ ಪಾಟೀಲ್ ಅವರು. ವೀಕ್ಷಕರೇ, ಮತ್ತೆ ನಾವು ಸ್ಟುಡಿಯೋದಲ್ಲಿ ಪ್ರಹ್ಲಾದ್ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀವಿ. ಪ್ರಹ್ಲಾದ್, ನೀವು ಚಂಪಾ ಅವ್ರು ಹೇಳಿದ ಮಾತನ್ನು ಕೇಳಿದ್ರಲ್ಲ, ಗೋಕಾಕ್ ಚಳವಳಿ ಬಗ್ಗೆ. ಆ ಥರದ ಸಂಗತಿಗಳನ್ನ, ಘಟನೆಗಳನ್ನ ನಿಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದೀರಿ. ಹೌದೌದು, ಅದನ್ನ ಒಂದು ಅಧ್ಯಾಯನ ನಾನು ಈ ತರ ಅವರ ಹೋರಾಟ ಮತ್ತೆ ಅವರ ಚಳವಳಿಗಳಿಗೆ ಅದನ್ನ ಮೀಸಲಿಟ್ಟು ಬರೆದಿದ್ದೇನೆ. ಅದರಲ್ಲಿ ಗೋಕಾಕ್ ಚಳವಳಿ ಸಹ ಅದನ್ನ ನೆನಪುಗಳನ್ನು ಸಹ ಅಲ್ಲಿ ಕೆಲವನ್ನ ಮಾಡ್ಕೊಂಡಿದ್ದೇನೆ. ಅವರ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಹೇಗೆ ಜನತೆ ಅವ್ರಿಗೆ ಕಾದು ನಿಂತಿರ್ತಾ ಇದ್ರು, ಹಗಲು ರಾತ್ರಿ ಸ್ಪಂದಿಸಿದ ರೀತಿ.